ಸ್ನೇಹಿತರೆ, ಮಹಾದ್ಭುತ ಭಾರತದ 4ನೇ ಸಂಚಿಕೆಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣನ ಕೋಪವನ್ನು, ಆತ ದುರ್ಯೋಧನನನ್ನು ಕಡು ನೀಚ ಅಂತ ನಿಲ್ಲಿಸಿದ್ದನ್ನು ಹಾಗೂ ದುರ್ಯೋಧನ ಕೃಷ್ಣನನ್ನು ಬಂಧಿಸೋದಕ್ಕೆ ತನ್ನ ಸೈನಿಕರಿಗೆ ಆಜ್ಞೆ ಮಾಡಿದಾಗ ಗಹಗಹಿಸಿ ನಕ್ಕಿದ್ದ ಕೃಷ್ಣ ತನ್ನ ವಿಶ್ವರೂಪವನ್ನು ಅಲ್ಲಿದ್ದವರಿಗೆಲ್ಲ ತೋರಿಸಿದ್ದ ಅನ್ನೋ ವಿಷಯವನ್ನು ಹೇಳಿದ್ದೆ. ನೀವು ಆ ವಿಡಿಯೋವನ್ನು ನೋಡದೇ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಹೀಗೆ ಸಂಧಾನ ವಿಫಲವಾಗಿ ಹಸ್ತಿನಾವತಿಯಿಂದ ಹೊರಡೋ ಮುನ್ನ ಕರ್ಣನನ್ನ ಭೇಟಿಯಾಗ್ತಾನೆ ಕೃಷ್ಣ. ನಗರದ ಹೊರವಲಯಕ್ಕೆ ಕರ್ಣನನ್ನ ಕರೆದುಕೊಂಡು ಬಂದಿದ್ದ. ಅವನ ಜನ್ಮ ರಹಸ್ಯವನ್ನ ಕೃಷ್ಣ ಈಗ ಹೇಳಲಿದ್ದ. ಕರ್ಣ ಮಹಾಭಾರತದಲ್ಲಿ ಯಾರಿಂದನೂ ಮರೆಯಲಾಗದ ಅಪ್ರತಿಮ ಬಿಲ್ವಿದ್ಯಾಚತುರ. ಬರೀ ಆತನ ಪ್ರತಿಭೆಯ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಹೇಳಬೇಕಂದ್ರೆ ಆತ ಅರ್ಜುನನಿಗಿಂತ ಒಂದು ಕೈ ಮೇಲೇನೇ ಇದ್ದ. ಇದನ್ನು ಯಾರೂ ಕೂಡ ತಿರಸ್ಕರಿಸೋ ಹಾಗಿಲ್ಲ. ಆದರೆ ಅವನು ಆರಿಸಿಕೊಂಡ ದಾರಿ, ಅನುಸರಿಸಿದ ಮಾರ್ಗ ಅವನನ್ನು ಅಂತಹ ದುರಂತ ಅಂತ್ಯಕ್ಕೆ ತೆಗೆದುಕೊಂಡು ಹೋಯಿತು ಅಂತ ಹೇಳ್ಬೋದು. ಮಹಾಭಾರತವನ್ನು ಅರ್ಧಂಬರ್ಧ ತಿಳಿದುಕೊಂಡವರು ಅಥವಾ ಎಡಪಂಥೀಯರ ವಾದದಿಂದ ಪ್ರಭಾವಿತರಾದವರು ಮಾತ್ರ ಆತ ಸೂತಪುತ್ರನಾಗಿದ್ದಕ್ಕೆ ಅವನಿಗೆ ಅನ್ಯಾಯವಾಯಿತು ಅಂತ ಹೇಳ್ತಾರೆ. ಆದರೆ ಆಗಿನ ಜಾತಿ ವ್ಯವಸ್ಥೆ ಮಾತ್ರ ಈ ರೀತಿಯಲ್ಲಿ ಇರಲಿಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ, ಮಣ್ಣಿನ ಮಡಕೆಯಲ್ಲಿ ಹುಟ್ಟಿದ್ದ ದ್ರೋಣರು ಬ್ರಾಹ್ಮಣರಾಗ್ತಾರೆ. ಹುಟ್ಟಿನಿಂದಲೇ ಬ್ರಾಹ್ಮಣನಾದ ಪರಶುರಾಮ ಕ್ಷತ್ರಿಯನಾಗ್ತಾನೆ. ಅಷ್ಟೇ ಯಾಕೆ, ಮಹಾಭಾರತದಲ್ಲಿ ಕೃಷ್ಣನ ಬಗ್ಗೆ ತಿಳ್ಕೊಳ್ಬೇಕು ಅಂದರೂ ಕೂಡ ಆತ ಒಬ್ಬ ಸಾಮಾನ್ಯ ಗೊಲ್ಲನಾಗಿ ಬೆಳಿತಾನೆ. ಹೀಗೆ ಮಾಡುವ ಕೆಲಸದಿಂದ ಮಾತ್ರ ಅಂದಿನ ವರ್ಣ ವ್ಯವಸ್ಥೆ ಇತ್ತೇ ಹೊರತು ಇವತ್ತಿನ ಜಾತಿ ಪದ್ಧತಿಗಳಿಗೆ ಮಹಾಭಾರತ ಒಂದು ನಿದರ್ಶನವೂ ಅಲ್ಲ, ಮಹಾಭಾರತ ಅದಕ್ಕೆ ಕಾರಣವೂ ಅಲ್ಲ. ಇಡೀ ಮಹಾಭಾರತವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಕರ್ಣನ ಸಂಪೂರ್ಣ ಬದುಕನ್ನು ಅರ್ಥ ಮಾಡ್ಕೋಬಹುದು. ಹಾಗಾಗಿ ಮುಕ್ತವಾಗಿ ಈ ಮಹಾಭಾರತವನ್ನು ಓದುವ ಮೂಲಕ ಅಥವಾ ನಮ್ಮ ಮಹಾಭಾರತದ ಈ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡೋ ಮೂಲಕ ಸಂಪೂರ್ಣ ಮಹಾಭಾರತವನ್ನು ತಿಳಿದುಕೋಬಹುದು. ನಾವು ನಮ್ಮ ವಿಡಿಯೋಗಳನ್ನು ಮೂಲ ವ್ಯಾಸ ಮಹಾಭಾರತವನ್ನು ಆಧರಿಸಿಯೇ ಮಾಡ್ತಾ ಇದ್ದೇವೆ. ಕುಂತಿ ಆಕೆ ಮದುವೆ ಆಗೋಕ್ಕಿಂತ ಮೊದಲು ಆಕೆಯ ತಂದೆಯ ಅರಮನೆಗೆ ದುರ್ವಾಸ ಮುನಿಗಳು ಬರ್ತಾರೆ. ಹೀಗಾಗಿ ಅವರ ಆರೈಕೆಯ ಜವಾಬ್ದಾರಿ ಕುಂತಿಯದ್ದಾಗಿರುತ್ತೆ. ಆಕೆ ಶ್ರದ್ಧೆ ಭಕ್ತಿಯಿಂದ ದುರ್ವಾಸರ ಸೇವೆಯನ್ನು ಮಾಡ್ತಾಳೆ. ಇದರಿಂದ ಪ್ರಸನ್ನರಾದ ದುರ್ವಾಸ ಮುನಿಗಳು ಆಕೆಗೆ 5 ಮಂತ್ರಗಳನ್ನು ಉಪದೇಶಿಸ್ತಾರೆ. ಆ ಮಂತ್ರವನ್ನು ಜಪಿಸಿದ್ರೆ ಆ ಮಂತ್ರಕ್ಕೆ ಸಂಬಂಧಿಸಿದ ದೇವತೆಗಳು ಪ್ರತ್ಯಕ್ಷರಾಗಿ ಆ ದೇವತೆಗಳ ಅಂಶದಿಂದ ಸಂತಾನ ಉಂಟಾಗುವಂತೆ ಅನುಗ್ರಹಿಸುತ್ತಾರೆ ಅನ್ನೋದು ಆ ಮಂತ್ರದ ವಿಶೇಷತೆಯಾಗಿತ್ತು. ಆದರೆ ಕುಂತಿಗೆ ಆಗಿನ್ನೂ ಚಿಕ್ಕ ವಯಸ್ಸು. ಎಲ್ಲದನ್ನ ನಂಬದ ಅಥವಾ ಎಲ್ಲವನ್ನು ಪರೀಕ್ಷಿಸೇ ನೋಡಬೇಕು ಅನ್ನೋ ಕುತೂಹಲದ ವಯಸ್ಸು. ಹೀಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳದೆ ಆಕೆ ಪರೀಕ್ಷಿಸೋ ಸಲುವಾಗಿ ಸೂರ್ಯ ಮಂತ್ರವನ್ನು ಜಪಿಸ್ತಾಳೆ. ಆಗ ಪ್ರತ್ಯಕ್ಷನಾದ ಸೂರ್ಯದೇವ ಅಪಾರ ತೇಜಸ್ವಿಯಾದ ಕವಚ ಕುಂಡಲವನ್ನು ಧರಿಸಿದ ಒಂದು ಸುಂದರ ಹಸುಗೂಸನ್ನು ಆಕೆಗೆ ನೀಡಿ ಮಾಯವಾಗ್ತಾನೆ. ಕುಂತಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗುವುದಿಲ್ಲ. ಗರ ಬಡದವಳಂತೆ ದಿಕ್ಕು ತೋಚದೆ ನಿಂತು ಬಿಡ್ತಾಳೆ. ತಾನು ಮಾಡಿದ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಮದುವೆಗೂ ಮುಂಚೆ ಹೀಗೆ ಮಗುವನ್ನ ತನ್ನ ಬಳಿ ಇರಿಸ್ಕೊಂಡ್ರೆ ಪ್ರಪಂಚ ತನ್ನ ಬಗ್ಗೆ ಏನು ಅಂದ್ಕೊಳ್ಳುತ್ತೋ ಅನ್ನೋ ಹೆದರಿಕೆ ಒಂದು ಕಡೆ ಆದರೆ, ಆ ಮಗುವಿನ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಆಕೆ ಆ ಮಗುವನ್ನ ಬಿಡೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಆದರೂ ಕೊನೆಗೂ ಆ ಮಗುವನ್ನು ನದಿಯಲ್ಲಿ ತೇಲಿ ಬಿಡೋದಕ್ಕೆ ನಿರ್ಧರಿಸಿ ಒಂದು ತೆಪ್ಪದಲ್ಲಿ ಆ ಮಗುವನ್ನು ಇಟ್ಟು ಭಾರವಾದ ಹೃದಯದಿಂದ ಆ ಮಗುವನ್ನು ತೇಲಿ ಬಿಡ್ತಾಳೆ. ಹೀಗೆ ಆಕೆ ಹರಿವ ನದಿಯಲ್ಲಿ ತೇಲಿಬಿಟ್ಟ ಮಗುನೇ ಈ ಕರ್ಣ. ಮುಂದೆ ಆ ಮಗು ಅಧಿರಥ ಮತ್ತು ರಾಧಾ ಅನ್ನೋ ದಂಪತಿಗಳಿಗೆ ಸಿಗುತ್ತೆ. ಆ ಮಗುವಿಗೆ ಅವರು ವಸುಶೇಣ ಅಂತ ನಾಮಕರಣ ಮಾಡಿ ಆ ಮಗುವನ್ನು ಸಾಕ್ಕೋತಾರೆ. ಆತನ ಕವಚ ಕುಂಡಲ ಮತ್ತು ಕಿವಿಯ ಓಲೆಗಳನ್ನು ಕೂಡ ಆ ಮಗು ಧರಿಸಿದ್ದ ಕಾರಣ ಕರ್ಣ ಅಂತಾನೂ ಕರೆಯಲಾಗುತ್ತೆ. ಈ ಅಧಿರಥ ಧೃತರಾಷ್ಟ್ರನ ಸಾರಥಿಗಳಲ್ಲಿ ಒಬ್ಬನಾಗಿದ್ದ. ಆದರೆ ಕರ್ಣನಿಗೆ ಬಿಲ್ವಿದ್ಯೆಯಲ್ಲಿ ಆಸಕ್ತಿ ಇತ್ತು. ಹೀಗಾಗಿ ಅಧಿರಥ ತನ್ನ ಮಗನಿಗೆ ಆಸಕ್ತಿ ಇರೋ ಬಿಲ್ವಿದ್ಯೆ ಕಲಿಯೋದಕ್ಕೆ ಪ್ರೋತ್ಸಾಹಿಸ್ತಾನೆ. ಅವನಿಗೆ ಉತ್ತಮ ಗುರುವನ್ನೇ ಕೊಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಪಾಂಡವ ಕೌರವರಿಗೆ ಬಿಲ್ವಿದ್ಯೆ ಕಲಿಸ್ತಾ ಇದ್ದ ದ್ರೋಣರ ಬಳಿ ಆತನನ್ನು ಕರ್ಕೊಂಡು ಬರ್ತಾನೆ. ಆದರೆ ದ್ರೋಣಾಚಾರ್ಯರು ತಾನು ರಾಜಕುಮಾರರಿಗೆ ಮಾತ್ರ ವಿದ್ಯೆ ಕಲಿಸ್ತಾ ಇದ್ದೀನಿ, ಇನ್ಯಾರಿಗೂ ಕಲಿಸೋದಿಲ್ಲ ಅಂತ ಹೇಳ್ತಾರೆ. ಆದರೆ ಕರ್ಣನಿಗೆ ಆ ಉತ್ತರದಿಂದ ಸಮಾಧಾನ ಆಗೋದಿಲ್ಲ. ಅವರ ಪಕ್ಕದಲ್ಲೇ ನಿಂತಿದ್ದ ಅವರ ಮಗ ಅಶ್ವತ್ಥಾಮನನ್ನು ತೋರಿಸಿ, ಹಾಗಾದರೆ ಇವನು ಯಾವ ರಾಜ್ಯಕ್ಕೆ ರಾಜನ ಮಗ ಅಂತ ಕೇಳ್ತಾನೆ. ಇದರಿಂದ ದ್ರೋಣರಿಗೆ ಎಲ್ಲರೆದುರು ಅವಮಾನವಾಗುತ್ತೆ. ಹೀಗಾಗಿ ದ್ರೋಣರು ಅವನಿಗೆ ನಾನು ಸಾರಥಿಯ ಮಗನಿಗೆ ಬಿಲ್ವಿದ್ಯೆಯನ್ನು ಕಲಿಸೋದಿಲ್ಲ ಅಂತ ಹೇಳಿ ಆತನನ್ನು ಅವಮಾನಿಸಿ ಕಳಿಸ್ತಾರೆ. ಇದರಿಂದ ಕರ್ಣನಿಗೆ ತುಂಬಾ ಬೇಜಾರಾಗುತ್ತೆ. ಇದರಲ್ಲಿ ಅವನ ತಪ್ಪೇನೂ ಇರಲಿಲ್ಲ. ಆದರೆ ಆತ ತನ್ನ ಹಠವನ್ನು ಕೂಡ ಬಿಡೋ ಥರ ಇರಲಿಲ್ಲ. ದ್ರೋಣರಿಗೆ ವಿದ್ಯೆ ಕಲಿಸಿದ ಗುರು ಪರಶುರಾಮರ ಬಳಿ ವಿದ್ಯೆ ಕಲಿಯೋದಕ್ಕೆ ಹೋಗ್ತಾನೆ.
ಈ ಪರಶುರಾಮರು ಒಂದು ಶಪಥ ಮಾಡಿರ್ತಾರೆ. ಅದೇನಂದ್ರೆ ಯಾವುದೇ ಕ್ಷತ್ರಿಯರಿಗೂ ವಿದ್ಯೆ ಕಲಿಸೋದಿಲ್ಲ ಅಂತ. ಆದರೆ ಕರ್ಣ ಅಲ್ಲಿ ಒಂದು ತಪ್ಪು ಮಾಡಿ ಹೋಗ್ತಾನೆ. ಆತ ತಾನು ಸಾರಥಿಯ ಮಗ ಅಂತ ಹೇಳಿ ಹೋದ್ರೆ ದ್ರೋಣರ ತರಾನೇ ಇವರು ಕೂಡ ನನ್ನನ್ನು ತಿರಸ್ಕರಿಸಬಹುದು ಅನ್ನೋ ಕಾರಣಕ್ಕೆ ತಾನೊಬ್ಬ ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಅವರ ಬಳಿ ಶಿಷ್ಯನಾಗಿ ಸೇರ್ಕೋತಾನೆ. ಕರ್ಣನ ವಿದ್ಯಾಭ್ಯಾಸ ಸಾಕ್ಷಾತ್ ಮಹಾವಿಷ್ಣುವಿನ ಅಂಶವಾದ ಪರಶುರಾಮರ ಬಳಿ ಆಗುತ್ತೆ. ಆತ ಖಂಡಿತ ಅರ್ಜುನನಿಗಿಂತ ಶ್ರೇಷ್ಠ ಬಿಲ್ಗಾರ ಆಗ್ತಿದ್ದ. ಆದರೆ ವಿಧಿ ಅವನ ಬದುಕಲ್ಲಿ ಬೇರೆಯದ್ದೇ ಕಥೆಯನ್ನು ಬರೆದಿತ್ತು. ಒಂದಿನ ಪರಶುರಾಮ ಮತ್ತು ಕರ್ಣರು ಕಾಡಲ್ಲಿ ಸುತ್ತಾಡುವಾಗ ಪರಶುರಾಮರಿಗೆ ಆಯಾಸವಾಗುತ್ತೆ. ಹೀಗೆ ಸ್ವಲ್ಪ ಹೊತ್ತು ಮಲಗಿಕೊಳ್ತೇನೆ ಅಂತ ಕರ್ಣನ ಕಾಲ್ತೊಡೆಯ ಮೇಲೆ ಮಲಗ್ಕೋತಾರೆ. ಆದರೆ ಪಾಪ ಕರ್ಣನ ಗ್ರಹಚಾರಕ್ಕೆ ಅದೆಲ್ಲಿತ್ತೋ ಒಂದು ದುಂಬಿ ಬಂದು ಕರ್ಣನ ಕಾಲಿನ ತೊಡೆಯನ್ನು ಕಚ್ಚಿ ಕೊರೆಯೋದಕ್ಕೆ ಪ್ರಾರಂಭಿಸುತ್ತೆ. ತಾನು ಅಲ್ಲಾಡಿದ್ರೆ ತನ್ನ ಗುರುಗಳ ನಿದ್ರೆಗೆ ಭಂಗವಾಗುತ್ತೆ ಅಂತ ಭಾವಿಸಿದ ಕರ್ಣ ಹಾಗೆ ಆ ನೋವನ್ನು ತುಟಿ ಕಚ್ಚಿ ಸಹಿಸಿ ಸುಮ್ಮನೆ ಕೂತ್ಕೋತಾನೆ. ಅವನ ತೊಡೆಯಿಂದ ಹರಿದ ಬಿಸಿಯ ರಕ್ತ ಮಲಗಿದ್ದ ಪರಶುರಾಮರ ಭುಜಕ್ಕೆ ತಾಗಿ ಅವರಿಗೆ ಎಚ್ಚರವಾಗುತ್ತೆ. ಆತನ ತೊಡೆಯ ಕೆಳಗೆ ಇಡೀ ಕಾಲೆಲ್ಲ ರಕ್ತದಲ್ಲಿ ತೊಯ್ದಿದ್ರು ಮಿಸುಕಾಡದೆ ಕುಳಿತ ಕರ್ಣನನ್ನ ನೋಡಿ ಅವರಿಗೆ ಖಂಡಿತ ಆತ ಬ್ರಾಹ್ಮಣ ಅಲ್ಲ ಅನ್ನೋ ಅನುಮಾನ ಬರುತ್ತೆ. ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಯಾವುದೇ ದೈಹಿಕ ಕಸರತ್ತುಗಳನ್ನು ಮಾಡದೆ ತಮ್ಮ ದೇಹವನ್ನು ಸುಕೋಮಲವಾಗಿ ಇಟ್ಟುಕೊಂಡ ಬ್ರಾಹ್ಮಣ ಯಾವತ್ತಿಗೂ ಇಷ್ಟು ನೋವನ್ನು ಸಹಿಸಿಕೊಳ್ಳೋ ತಾಕತ್ತನ್ನು ಹೊಂದಿರಲಾರ ಅನ್ನೋದು ಅವರ ದೃಢ ನಂಬಿಕೆಯಾಗಿತ್ತು. ಈತ ಕ್ಷತ್ರಿಯನಾಗಿದ್ರೂ ಕೂಡ ತನ್ನ ಬಳಿ ತಾನೊಬ್ಬ ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ವಿದ್ಯೆ ಕಲಿಯೋದಕ್ಕೆ ಬಂದು ತನ್ನನ್ನು ಮೋಸ ಮಾಡಿದ್ದಾನೆ ಅಂತ ಅಂದ್ಕೋತಾರೆ. ಅವರ ಸಿಟ್ಟಿನ ಬೆಂಕಿಯ ಎದುರು ಕರ್ಣ ಅವರ ಮುಂದೆ ಮೌನವಾಗಿ ನಿಂತು ಬಿಡ್ತಾನೆ. ಎಲ್ಲ ದುರುಳ ಕ್ಷತ್ರಿಯ, ಬ್ರಾಹ್ಮಣನ ವೇಷದಲ್ಲಿ ಬಂದು ನನ್ನ ಪ್ರತಿಜ್ಞೆಯನ್ನು ಭಂಗಪಡಿಸಿ ನನ್ನನ್ನು ಮೋಸಕ್ಕೊಳಪಡಿಸಿ ವಿದ್ಯೆ ಕಲಿಯೋದಕ್ಕೆ ಬಂದಿದ್ಯಾ? ನೀನು ನನ್ನಿಂದ ಕಲಿತ ವಿದ್ಯೆ ನಿನ್ನ ಆಪತ್ಕಾಲದಲ್ಲಿ ಯಾವ ಸಹಾಯಕ್ಕೂ ಬಾರದೇ ಇರಲಿ, ನನ್ನಿಂದ ಕಲಿತ ಮಂತ್ರಗಳು ನಿನಗೆ ನೆನಪಿಗೆ ಬಾರದೇ ಇರಲಿ ಅಂತ ಶಾಪ ಕೊಡ್ತಾರೆ. ಅವರ ಮಾತನ್ನ ಕೇಳಿ ಅಘಾತದಿಂದ ಕರ್ಣ ಕುಸಿದು ಬೀಳ್ತಾನೆ. ತಾನು ಕ್ಷತ್ರಿಯ ಅಲ್ಲ, ತಾನೊಬ್ಬ ಸಾರಥಿಯ ಮಗ, ದ್ರೋಣರಿಂದ ತಿರಸ್ಕಾರಗೊಂಡು ಬಂದೆ. ನನ್ನ ಹಿನ್ನೆಲೆ ಗೊತ್ತಾದ್ರೆ ತಾವು ವಿದ್ಯೆ ಕಲಿಸೋದಿಲ್ಲ ಅನ್ನೋ ಕಾರಣಕ್ಕೆ ಬ್ರಾಹ್ಮಣನಂತೆ ಬಂದೆ ಅಂತ ಆತ ಹೇಳ್ತಾನೆ. ತನ್ನನ್ನು ಕ್ಷಮಿಸುವಂತೆ ಪರಿಯಾಗಿ ಬೇಡ್ಕೋತಾನೆ. ಆತ ಕ್ಷತ್ರಿಯ ಅಲ್ಲ, ಅವನೊಬ್ಬ ಸಾರಥಿಯ ಮಗ. ಆತ ತನ್ನ ನಿದ್ರೆಗೆ ಭಂಗ ಬರಬಾರ್ದು ಅನ್ನೋ ಕಾರಣಕ್ಕೆ ಅಲುಗಾಡದೆ ಕುಳಿತಿದ್ದ ಅನ್ನೋದನ್ನು ಅರ್ಥ ಮಾಡಿಕೊಂಡ ಪರಶುರಾಮರು, ಕರ್ಣ, ನೀನು ಸುಳ್ಳು ಹೇಳಿದ್ರ ಫಲವಾಗಿ ಶಾಪ ಕೊಟ್ಟಾಗಿದೆ. ಈಗ ಕೊಟ್ಟ ಶಾಪವನ್ನಂತೂ ಹಿಂಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿನಗೆ ಒಂದು ಧನಸ್ಸನ್ನು ಕೊಡ್ತೇನೆ. ಈ ವಿಜಯ ಧನಸ್ಸು ನಿನ್ನ ಕೈಯಲ್ಲಿ ಇರೋವರೆಗೂ ನಿನ್ನನ್ನು ಸೋಲಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಆತನಿಗೆ ಅರ್ಜುನನ ಗಾಂಡೀವದಷ್ಟೇ ಶಕ್ತಿಶಾಲಿಯಾದ ವಿಜಯ ಧನಸ್ಸನ್ನು ಕೊಡ್ತಾರೆ. ಅಷ್ಟರಲ್ಲಾಗಲೇ ಅವರ ಬಳಿ ಬ್ರಹ್ಮಾಸ್ತ್ರದ ಉಪದೇಶವನ್ನು ಕೂಡ ಕರ್ಣ ಪಡೆದಿರ್ತಾನೆ. ಈಗ ಅವನಿಗೆ ವಿಜಯ ಧನಸ್ಸು ಕೂಡ ಸಿಗುತ್ತೆ. ಜೀವಮಾನದಲ್ಲಿ ಕರ್ಣನಿಗೆ ಇದ್ದಿದ್ದು ಅರ್ಜುನನನ್ನು ಮೀರಿಸಬೇಕು, ಆತನಿಗಿಂತ ತಾನು ಶ್ರೇಷ್ಠ ಅಂತ ಜಗತ್ತಿಗೆ ನಿರೂಪಿಸಬೇಕು ಅನ್ನೋ ಹಠ ಮಾತ್ರ ಇತ್ತು. ಅದೇ ಆತನ ಜೀವಮಾನದ ಗುರಿಯಾಗಿತ್ತು. ನಂತರ ಪಾಂಡವ ಕೌರವರ ಶಸ್ತ್ರ ಪರೀಕ್ಷೆಯ ವೇಳೆ ಅವನಿಗೆ ದುರ್ಯೋಧನನೊಂದಿಗೆ ಸ್ನೇಹ ಆಗುತ್ತೆ. ದ್ರೋಣರು ಅರ್ಜುನನನ್ನ ಜಗತ್ತಿನಲ್ಲೇ ಏಕಮಾತ್ರ ಶ್ರೇಷ್ಠ ಬಿಲ್ಗಾರ, ಈತನನ್ನ ಮೀರಿಸೋ ಬಿಲ್ಗಾರ ಯಾರೂ ಇಲ್ಲ ಅಂತ ಹೇಳಿದಾಗ ಕರ್ಣ ಅಲ್ಲಿ ಮಧ್ಯ ಪ್ರವೇಶಿಸ್ತಾನೆ. ತನ್ನ ಸಾಮರ್ಥ್ಯವನ್ನ ಪ್ರದರ್ಶಿಸೋ ಅವಕಾಶವನ್ನ ಕೇಳ್ತಾನೆ. ಆದರೆ ದ್ರೋಣರು ಅದಕ್ಕೆ ಒಪ್ಪೋದಿಲ್ಲ. ಆಗ ಕರ್ಣನ ಸಾಮರ್ಥ್ಯವನ್ನ ಅರಿತ ದುರ್ಯೋಧನ ಕರ್ಣನ ಸಹಾಯಕ್ಕೆ ಬರ್ತಾನೆ. ಅವನಿಗೆ ಅರ್ಜುನನನ್ನ ಮೀರಿಸೋ ಶಕ್ತಿ ಇದೆ ಅಂತ ಅರ್ಥ ಮಾಡಿಕೊಂಡ ಕಾರಣ ಅವನ ಸ್ನೇಹದ ಅವಶ್ಯಕತೆ ದುರ್ಯೋಧನನಿಗಿತ್ತು. ಆಚಾರ್ಯ ದ್ರೋಣರಿಗೆ ಎದುರು ಮಾತಾಡಿ ಕರ್ಣನಿಗೆ ಅವಕಾಶ ಕೊಡೋದಕ್ಕೆ ಕೇಳ್ತಾನೆ. ಅವರು ರಾಜಕುಮಾರರಿಗೆ ಮಾತ್ರ ಈ ಸ್ಪರ್ಧೆ ಅಂದಿದ್ದಕ್ಕೆ ಅಂಗರಾಜ್ಯವನ್ನ ಕರ್ಣನಿಗೆ ಕೊಟ್ಟು ಆ ರಾಜ್ಯಕ್ಕೆ ಕರ್ಣನನ್ನ ರಾಜನನ್ನಾಗಿ ಮಾಡ್ತಾನೆ. ಹೀಗೆ ದುರ್ಯೋಧನನಿಂದ ಪ್ರಶಂಸೆಯನ್ನ ಪಡೆದ ಕರ್ಣ ತನ್ನ ಪ್ರತಿಭೆಯನ್ನ ಗುರುತಿಸಿದ್ದಕ್ಕಾಗಿ ಅವನಿಗೆ ಆಪ್ತನಾಗ್ತಾನೆ. ಆತ ಮಾಡೋ ಪ್ರತಿ ದುಷ್ಕಾರ್ಯದಲ್ಲಿ ಅವನ ಬೆನ್ನಿಗೆ ನಿಲ್ತಾನೆ. ಇಲ್ಲೂ ಕೂಡ ಅಷ್ಟೇ, ಅವರಿಬ್ಬರ ಸ್ನೇಹವನ್ನ ಮಾದರಿ ಸ್ನೇಹ ಅಂತ ಹೇಳಲಾಗುತ್ತೆ. ತನ್ನ ಸ್ನೇಹಿತ ತಪ್ಪು ಮಾಡ್ತಾನೆ ಅಂತ ಗೊತ್ತಿದ್ದು ಅವನಿಗೆ ಬುದ್ಧಿ ಹೇಳದವ, ಅವನ ಶ್ರೇಯಸ್ಸನ್ನ ಬಯಸದೇ ಇದ್ದವ ಯಾವತ್ತಿಗೂ ಒಳ್ಳೆ ಸ್ನೇಹಿತ ಆಗೋದಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನನಿಗೆ ಕರ್ಣ ಬೇಕಿದ್ದ. ಯಾಕಂದ್ರೆ ಅರ್ಜುನನಿಗೆ ಸರಿಸಮಾನವಾಗಿ ಪ್ರತಿಸ್ಪರ್ಧಿ ಇನ್ಯಾರೂ ದುರ್ಯೋಧನನ ಬಳಿ ಇರಲಿಲ್ಲ.
ಕರ್ಣನಿಗೆ ತನ್ನ ಪ್ರತಿಭೆಯನ್ನು ಗುರುತಿಸಿಕೊಳ್ಳೋದಕ್ಕೆ ಅವಕಾಶ ಬೇಕಿತ್ತು. ಆತ ಒಂದು ದಿನ ಕೂಡ ದುರ್ಯೋಧನನಿಗೆ ಧರ್ಮದ ಹಾದಿಯಲ್ಲಿ ನಡೆಯುವಂತೆ ಸಲಹೆ ಕೊಡಲಿಲ್ಲ. ಇನ್ನು ದ್ರೌಪದಿಯ ವಸ್ತ್ರಾಪಹರಣದಲ್ಲಿ ಕೂಡ ದುರ್ಯೋಧನನ ಬೆನ್ನಿಗೆ ನಿಂತಿದ್ದು ಇದೇ ಕರ್ಣನೇ. ಅವನಿಗೆ ಆಕೆಯ ಮೇಲೂ ಕೂಡ ದ್ವೇಷ ಇತ್ತು. ಪಾಂಚಾಲಿಯ ಸ್ವಯಂವರದಲ್ಲಿ ತಾನು ರಾಜ್ಕುಮಾರನನ್ನೇ ವಿವಾಹವಾಗ್ತೇನೆ ಹೊರತು ಸೂತಪುತ್ರನನ್ನಲ್ಲ ಅಂತ ಆಕೆ ಕರ್ಣನನ್ನು ಅವಮಾನಿಸಿರ್ತಾಳೆ. ಅದರ ಸೇಡನ್ನು ಆತ ಆ ಸಮಯದಲ್ಲಿ ತೀರಿಸ್ಕೊತಾನೆ. ಕೃಷ್ಣನಿಗೆ ಈ ಎಲ್ಲ ವಿಷಯ ಗೊತ್ತಿತ್ತು. ಆದರೂ ಕೂಡ ಆತ ಕರ್ಣನಿಗೆ ಕೊನೆಯ ಅವಕಾಶವನ್ನು ನೀಡೋದಕ್ಕೆ ಬಯಸಿದ್ದ. ನಗರದ ಹೊರವಲಯಕ್ಕೆ ಕರ್ಣನನ್ನು ಕರೆತಂದಿದ್ದ ಕೃಷ್ಣ ಕರ್ಣನಿಗೆ ತನ್ನ ಜನ್ಮ ವೃತ್ತಾಂತವನ್ನು ತಿಳಿಸ್ತಾನೆ. ಕರ್ಣ, ನೀನು ಸೂತಪುತ್ರನಲ್ಲ, ನೀನು ಪಾಂಡವರಲ್ಲೇ ಹಿರಿಯ. ನಿನ್ನ ಸ್ವಂತ ತಮ್ಮಂದಿರ ಎದುರು ಯುದ್ಧಕ್ಕೆ ನಿಲ್ಲಬೇಡ. ನಿನ್ನ ಸ್ಥಾನ ಇದಲ್ಲ ಕರ್ಣ. ಪಾಂಡವರ ಬಳಿ ಬಾ. ಯುದ್ಧ ಗೆದ್ದರೆ ನೀನೇ ಸಾಮ್ರಾಟನಾಗ್ತೀಯ. ನೀನು ಯಾರನ್ನ ಇಷ್ಟು ಕಾಲ ಶತ್ರು ಅಂತ ಪ್ರತಿಕ್ಷಣ ಭಾವಿಸ್ತಾ ಇದೆಯೋ ಅವನು ನಿನ್ನ ಶತ್ರುವಲ್ಲ. ಆತ ನಿನ್ನ ಸ್ವಂತ ಸಹೋದರ. ನಿನ್ನ ತಾಯಿ ಕುಂತಿ, ಆಕೆಯ ಒಂದು ತಪ್ಪಿನಿಂದ ನೀನು ಇಷ್ಟೆಲ್ಲ ಅನುಭವಿಸೋ ಹಾಗಾಯಿತು. ಕರ್ಣ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ನಿನ್ನ ಸಹೋದರರನ್ನ ನೀನು ಸೇರ್ಕೋ ಬಾ ಅಂತ ಕೃಷ್ಣ ಕರ್ಣನಿಗೆ ಮನವೊಲಿಸೋದಕ್ಕೆ ಪ್ರಯತ್ನಿಸ್ತಾನೆ. ತನ್ನ ಜೀವನದ ರಹಸ್ಯ ಕೇಳಿ ಕರ್ಣ ಆಘಾತಕ್ಕೊಳಗಾಗ್ತಾನೆ. ವಿಪರೀತವಾಗಿ ನೊಂದು ಕಣ್ಣೀರು ಹಾಕ್ತಾನೆ. ಮಾಧವ, ನೀನು ಇಷ್ಟು ಕಾಲ ನನ್ನ ಜನ್ಮ ರಹಸ್ಯ ಗೊತ್ತಿದ್ರೂ ಹೇಳದೆ ಮುಚ್ಚಿಟ್ಟೆ. ಈಗ ಯುದ್ಧದ ಸಮಯ ಬಂದಾಗ ನನ್ನ ಜನ್ಮ ರಹಸ್ಯವನ್ನ ಹೇಳಿ ನನ್ನ ಕೈ ಕಟ್ಟಿ ಹಾಕೋದಕ್ಕೆ ಪ್ರಯತ್ನಿಸ್ತಾ ಇದ್ದೀಯ. ಕಪಟ ನಾಟಕ ಸೂತ್ರಧಾರಿ ನೀನು. ನಾನು ನಿನಗೇನು ಅನ್ಯಾಯ ಮಾಡಿದ್ದೆ ಕೃಷ್ಣ? ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ ಕೊಟ್ಟೆ? ನಾನೇನಾದರೂ ಬಂದು ನಿನ್ನ ಬಳಿ ಕೇಳಿದ್ನಾ ನನ್ನ ಜೀವನದ ರಹಸ್ಯ ಹೇಳು ಅಂತ? ಈಗ ನನ್ನನ್ನು ಧರ್ಮ ಸಂಕಟಕ್ಕೆ ತಂದೆ. ಆದರೂ ಕೃಷ್ಣ, ನಾನು ದುರ್ಯೋಧನನ ನಂಬಿಕೆಗೆ ದ್ರೋಹ ಮಾಡಲಾರೆ. ಆತ ನನ್ನನ್ನು ನಂಬಿದ್ದಾನೆ. ನನಗಾಗಿ ಆತ ಏನೆಲ್ಲ ಮಾಡಿದ್ದಾನೆ. ಅವನಿಗೆ ನಾನು ಮೋಸ ಮಾಡಲಾರೆ. ನನ್ನ ಜೀವ ಇರೋವರೆಗೂ ನಾನು ಆತನ ಪರವಾಗಿಯೇ ನಿಲ್ತೇನೆ ಅಂತ ಕೃಷ್ಣನಿಗೆ ಕರ್ಣ ಹೇಳ್ತಾನೆ. ಅವನ ಮಾತಲ್ಲಿ ದೃಢ ನಿಶ್ಚಯ ಇತ್ತು. ಆತನ ಮಾತನ್ನ ಕೇಳಿ ಕೃಷ್ಣ ಮುಗುಳ್ನಕ್ಕ. ಮುಂದೇನಾಯಿತು? ಕರ್ಣ ತನ್ನ ತಾಯಿ ಕುಂತಿಯನ್ನ ಕೂಡ ಭೇಟಿಯಾಗ್ತಾನೆ. ಅವರಿಬ್ಬರ ಮಧ್ಯೆ ಸಂಭಾಷಣೆ ಹೇಗಿತ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮಹಾಭಾರತವನ್ನ ಮಹಾದ್ಭುತ ಭಾರತವನ್ನಾಗಿ ವಿಭಿನ್ನವಾಗಿ ವಿವರಿಸುವ ನಮ್ಮ ಪ್ರಯತ್ನದ 4ನೇ ವಿಡಿಯೋ ಇದು. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಕನ್ನಡ ಕದಂಬ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಧನ್ಯವಾದಗಳು.